ಗಲ್ಲಿ ಗಲ್ಲಿಯಲ್ಲಿ ನರೇಂದ್ರ ಮೋದಿ ಪ್ರಚಾರ ಮಾಡಿದ್ದು ಸರಿಯಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಗಲ್ಲಿ ಗಲ್ಲಿಯಲ್ಲಿ ನರೇಂದ್ರ ಮೋದಿ ಪ್ರಚಾರ ಮಾಡಿದ್ದು ಸರಿಯಲ್ಲ. ಒಂದು ರಾಜ್ಯದ ಚುನಾವಣೆಯಲ್ಲಿ ಓರ್ವ ಪ್ರಧಾನಿಯಾಗಿ ಗಲ್ಲಿ ಗಲ್ಲಿ ಚುನಾವಣಾ ಪ್ರಚಾರ ಮಾಡೋದು ನಗೆಪಾಟಲಿಗೀಡು ಮಾಡಿದೆ. ನನ್ನ ಹೆಸರು ಹೇಳಿದ್ರೆ ಮತ ಹಾಕ್ತಾರೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಮನ್ ಕಿ ಬಾತ್ ಬಿಟ್ಟು ಕಾಮ್ ಕಿ ಬಾತ್ ಶುರು ಮಾಡಿ. ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ ಖರ್ಗೆ ಕಿವಿಮಾತು ಹೇಳಿದ್ದಾರೆ. ಜಿಡಿಪಿ ಹೆಚ್ಚಳ ಅಂಕಿಅಂಶಗಳು ಸುಳ್ಳಿನ ಕಂತೆ. ಗುರಿ ಕಡಿಮೆ ಮಾಡಿಕೊಂಡು ಜಿಡಿಪಿ ಬೆಳವಣಿಗೆ ಹೆಚ್ಚಳವನ್ನ ತೋರಿಸಿದ್ದಾರೆ. ಕೇಂದ್ರ ಸರ್ಕಾರ ಚುನಾವಣೆಗೋಸ್ಕರ ತಯಾರಿಸಿದ ಅಂಕಿಅಂಶ ಇದಾಗಿದೆ. ಕಲಬುರಗಿಯಲ್ಲಿ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಈ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಅವರಿಂದ. ಎಸ್ ಪ್ರವೀಣ್, ನರೇಂದ್ರ ಮೋದಿ ಅವರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನೆಲ್ಲಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ? ಹೌದು ಅರವಿಂದ್, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಕಾಂಗ್ರೆಸ್ನ ಸಂಸದೀಯ ನಾಯಕರಾದಂತಹ ಖರ್ಗೆ ಅವರು ಪ್ರಧಾನಿ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸಿದ್ರು. ಒಂದು ಕಡೆ ಅಮೆರಿಕಾದಲ್ಲಿ ಭಾರತೀಯರ ಮೇಲೆ ನಿರಂತರವಾಗಿ ಹಲ್ಲೆ ಪ್ರಕರಣ ನಡೀತಾ ಇವೆ. ಆದ್ರೆ ಇದರ ಬಗ್ಗೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಒಂದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆ ಯಾವುದೇ ಕೂಡ ಮಾತುಕತೆ ನಡೆಸಿಲ್ಲ. ಕೂಡಲೇ ಅವರ ಜೊತೆ ಮಾತನಾಡಿಸಬೇಕು. ಒಬ್ಬ ದೇಶದ ಪ್ರಧಾನಿಯಾಗಿ ಈ ಒಂದು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಗಲ್ಲಿ ಗಲ್ಲಿ ಪ್ರಚಾರ ಮಾಡೋದು ಎಷ್ಟರ ಮಟ್ಟಿಗೆ ಸರಿಯೇ? ನನ್ನ ಹೆಸರು ಹೇಳಿದ್ರೆ ಮತ ಬೀಳುತ್ತೆ ಅಂತ ಭ್ರಮೆಯಲ್ಲಿದ್ದಂತಹ ಮೋದಿಗೆ ಯಾಕೋ ಒಂದು ಕಡೆ ಈ ಒಂದು ಚುನಾವಣೆಗಳಲ್ಲಿ ಒಂದು ನಡುಕ ಉಂಟಾಗಿದೆ ಕಾಂಗ್ರೆಸ್ ಪಕ್ಷದಿಂದ. ಹೀಗಾಗಿ ಅವರು ಗಲ್ಲಿ ಗಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ ಬಿಟ್ಟು ಈ ಮೊದಲು ಕಾಮ್ ಕಿ ಬಾತ್ ಅಂದ್ರೆ ಬರೀ ರೇಡಿಯೋಗಳಲ್ಲಿ ಭಾಷಣ ಮಾಡೋದು ಬಿಟ್ಟು ಗ್ರೌಂಡ್ ನಲ್ಲಿ ರಿಯಾಲಿಟಿ ಆಗಿ ಏನು ಜನರಿಗೆ ಒಂದು ತೊಂದರೆಗಳಿಗೆ ಆಗಿವೆ ಒಂದು ನೋಟ್ ಪ್ಯಾನ್ ನ ಒಂದು ನಂತರ ಲೈನ್ ಅಲ್ಲಿ ಇರಿ, ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇರು ಅಂದ್ರು ಇರ್ತಾನೆ, ಹೋಗಂದ್ರು ಹೋಗ್ತಾನೆ. ನೀವು ಹೋಗಂದ್ರು ಹೋಗ್ತಾನೆ, ಇರು ಅಂದ್ರೂ ಹೋಗ್ತಾನೆ ಅಂತಂದ್ರೆ ನಾವೇನು ಮಾಡಕ್ಕಾಗೋದಿಲ್ಲ. ಅದಕ್ಕೆ ಪಾರ್ಟಿ ಬಿಟ್ಟು ಹೋಗೋವ್ರದ್ದು ಏನಾದ್ರು ಸಮಸ್ಯೆಗಳಿದ್ರೆ ದಯವಿಟ್ಟು ಅದು ಪಕ್ಷದಲ್ಲೇ ಡಿಸ್ಕಸ್ ಮಾಡಿ. ಅದಕ್ಕೆ ಕೆಲವು ಇರ್ತವೆ, ಜಿಲ್ಲೆಗಳಲ್ಲಿ ಇರ್ತವೆ, ಸ್ಟೇಟ್ಗಳಲ್ಲಿ ಇರ್ತವೆ, ನಾಯಕರಲ್ಲಿ ಇರ್ತವೆ. ಕೆಲವು ಭಿನ್ನ ಅಭಿಪ್ರಾಯ ಇದ್ರೆ ಮಧ್ಯಸ್ಥಿಕೆ ವಹಿಸಿ ಬೇರೆಯವರಿಗೆ ಸೆಟ್ ರೈಟ್ ಮಾಡಬೇಕು. ಆದ್ರೆ ನನ್ನಿಂದಲೇ ಪಾರ್ಟಿ ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅದು ತಪ್ಪು. ನೋಡಿ, ನಾನು 2 ಸಲ ಪಾಸ್ವಾನ್ ಅವ್ರಿಗೆ ಮಾತಾಡಿದ್ದೀನಿ. ಯಾಕಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಗಲ್ಲಿ ಗಲ್ಲಿಗೂ ಹೋಗಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಇದು ನಗೆಪಾಟಲಿಗೀಡು ಮಾಡಿದೆ. ಒಬ್ಬ ಪ್ರಧಾನಿಯಾಗಿ ಈ ರೀತಿ ಚುನಾವಣಾ ಪ್ರಚಾರ ಮಾಡಬಾರ್ದಾಗಿತ್ತು ಅಂತ ಒಂದು ಕಡೆ. ಮತ್ತೊಂದು ಕಡೆ ಅವರು ಪಕ್ಷವನ್ನ ಬಿಟ್ಟು ಹೋದವ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಕೆಲವರು ನೀವಿರಿ ಅಂದ್ರೂ ಹೋಗ್ತೀನಿ, ಹೋಗ್ಬೇಡಿ ಅಂದ್ರೂ ಹೋಗ್ತೀನಿ ಅಂತಂದವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಆದ್ರೆ ಏನಾದರೂ ಅಸಮಾಧಾನ ಇದ್ರೆ ಖಂಡಿತ ಅದನ್ನ ಪಕ್ಷದ ಒಳಗಡೆನೆ ಬಗೆಹರಿಸ್ಕೊಳ್ಬೇಕು ಅಂತ ಕೂಡ ಅವ್ರು ಹೇಳಿದ್ರು. ಗುಲ್ಬರ್ಗ ಮೇಜರ್ ಇಲ್ಲಿ ನೀವು ನೆಫೇಡ್ ಇಂದ ಟಾರ್ಗೆಟ್ ಫಿಕ್ಸ್ ಮಾಡಿದ್ದು ಕಡಿಮೆ ಮಾಡಿರಿ, ಖರೀದಿ ಮಾಡ್ತಕ್ಕಂಥ ಅದು ನೀವು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ನಾ ಕೇಳ್ಕೊಂಡಿದ್ದೀನಿ. ಮತ್ತು ನಮ್ಮಲ್ಲಿ ಗೋಣಿ ಚೀಲಗಳು ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ನೀವೇನಪ್ಪ ಅಂತಂದ್ರೆ 1 ಲಕ್ಷ 2 ಲಕ್ಷ ಚೀಲ ಆದರೂ ಗೋಣಿ ಚೀಲ ಕಳಿಸ್ಬೇಕು. ಅದು ಅವರಿಗೂ ಮಾತಾಡಿದ್ದೀನಿ. ಅವ್ರು ಹೇಳಿದ್ದಾರೆ, ನಾನು ಮೊನ್ನೆ ಸ್ಯಾಟರ್ಡೇ ಇತ್ತು, ಆ ದಿವಸ ಮಾತಾಡಿದಾಗ ಫ್ರೈಡೇ ಇದ್ದ ರಾತ್ರಿ ಮಾತಾಡಿದೆ. ಅವರು ಇಲ್ಲ, ನಾನು ಮಂಡೇ ಮಾತಾಡ್ತೀನಿ ಅಂತ ಹೇಳಿದ್ರು. ಇದಕ್ಕಿಂತ ಮುಂಚೆನೂ ಅವ್ರಿಗೆ ಹೇಳಿದ್ದೆ ಚುನಾವಣೆಯಲ್ಲಿದ್ದರು. ಆಮೇಲೆ ಶ್ರೀಮತಿ ಸೀತಾರಾಮನ್, ನಮ್ಮ ಕಾಮರ್ಸ್ ಮಿನಿಸ್ಟರ್, ಅವರೇನು ನಾನು ಮಾತಾಡಿದೆ. ನೋಡಿ, ನಮ್ಮ ಒಂದು ಕಡೆ ಬೆಲೆ ಅಂತೂ ಕುಸಿದಿದೆ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡ್ತಾ ಮುಂದಿನ ಕೆಲವು ಯೋಜನೆಗಳು
ತಮ್ಮ ಸಂಸದೀಯ ಸ್ಥಾನದಿಂದ ಏನೆಲ್ಲ ಬೀದರ್ ಮತ್ತು ಗುಲ್ಬರ್ಗಾಕ್ಕೆ ತಾವು ತರಬೇಕು ಅದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. GDP ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ.